1565ರಲ್ಲಿ ನಡೆದ ಒಂದೇ ಒಂದು ಯುದ್ಧ ದಕ್ಷಿಣ ಭಾರತದ ಇತಿಹಾಸವನ್ನೇ ಬದಲಾಯಿಸ್ಬಿಡ್ತು. ಬನ್ನಿ ನೋಡೋಣ. ತಾಳಿಕೋಟೆ ಕದನ ಅಂದ ತಕ್ಷಣ ಇದೊಂದು ಹಿಂದೂ ಮುಸ್ಲಿಂ ಯುದ್ಧ ಅಂತಾನೆ ಹೇಳ್ತಾರೆ. ಆದ್ರೆ ಅದು ಅಷ್ಟೇನಾ? ಇಲ್ಲಿ ನೋಡಿ, ಒಂದು ಕಡೆ ಬೃಹತ್ ವಿಜಯನಗರ ಸಾಮ್ರಾಜ್ಯ, ಇನ್ನೊಂದು ಕಡೆ ಉತ್ತರದಲ್ಲಿದ್ದ ಸುಲ್ತಾನರ ಒಕ್ಕೂಟ. ನಮ್ಮ ಇತಿಹಾಸ ಪುಸ್ತಕಗಳಲ್ಲೂ ಇದನ್ನೇ ಹೇಳೋದು, ದಕ್ಷಿಣದ ಕೊನೆಯ ಹಿಂದೂ ಕೋಟೆ ಪತನವಾಯಿತು ಅಂತ. ಆದ್ರೆ ನಿಜವಾದ ಕಥೆ ಇದಕ್ಕಿಂತ ತುಂಬಾನೇ ಬೇರೆ ಇದೆ. ಇತಿಹಾಸಕಾರರು ಬೇರೆದ್ದೇ ಕಾರಣ ಕೊಡ್ತಾರೆ. ಈ ಇಡೀ ಕಥೆಯ ಹೀರೋ ವಿಲನ್ ಅಳಿಯ ರಾಮರಾಯ ರಾಜನಲ್ಲ, ಆದರೆ ರಾಜನಿಗಿಂತಲೂ ಪ್ರಭಾವಿ ರಾಜತಂತ್ರಜ್ಞ. ರಾಮರಾಯನದ್ದು ಒಂದು ಗ್ರೇಟ್ ಗೇಮ್. ಸುಲ್ತಾನರನ್ನೇ ಒಬ್ಬರ ಮೇಲೊಬ್ಬರು ಎತ್ತಿಕಟ್ಟಿ ಅಧಿಕಾರ ಹಿಡಿಯೋದು. ಆ ಕಾಲದಲ್ಲಿ ನಿಷ್ಠೆ ಅನ್ನೋದು ಅಷ್ಟು ಸುಲಭವಾಗಿರಲಿಲ್ಲ. ಅಧಿಕಾರಕ್ಕಾಗಿ ಯಾರು ಬೇಕಾದ್ರೂ ಪಕ್ಷ ಬದಲಿಸಬಹುದಿತ್ತು. ಆದ್ರೆ ರಾಮರಾಯನ ಈ ಆಟವೇ ಅವನಿಗೆ ಮುಳುವಾಯ್ತು. ಬೇರೆ ಬೇರೆ ಆಗಿದ್ದ ಸುಲ್ತಾನರೆಲ್ಲ ಒಂದಾಗ್ಬಿಟ್ರು. ಜನವರಿ 23, 1565 ತಾಳಿಕೋಟೆ ರಣರಂಗದಲ್ಲಿ 2 ಮಹಾಸೈನ್ಯಗಳು ಮುಖಾಮುಖಿಯಾದ ದಿನ. ಯುದ್ಧ ಶುರುವಾದಾಗ ವಿಜಯನಗರವೇ ಗೆಲ್ತಿತ್ತು. ಆದರೆ ಮಧ್ಯಾಹ್ನದ ಹೊತ್ತಿಗೆ ಸುಲ್ತಾನ್ರ ಫಿರಂಗಿಗಳು ಸದ್ದು ಮಾಡಿತು. ಆದರೆ ವಿಜಯನಗರದ ಸೋಲಿಗೆ ಫಿರಂಗಿಗಳಿಗಿಂತ ದೊಡ್ಡ ಕಾರಣ ಬೇರೆಯೇ ಇತ್ತು. ಅದುವೇ ನಂಬಿಕೆ ದ್ರೋಹ. ಇದೊಂದೇ ಇಡೀ ಸಾಮ್ರಾಜ್ಯದ ಭವಿಷ್ಯವನ್ನೇ ಬದಲಿಸಿಬಿಟ್ಟು. ರಾಮರಾಯನೇ ನೇಮಿಸಿದ್ದ ಗಿಲಾನಿ ಸಹೋದರರು ಯುದ್ಧದ ಮಧ್ಯದಲ್ಲೇ ಸುಲ್ತಾನರ ಕಡೆ ಸೇರ್ಬಿಟ್ರು. ಆಮೇಲೆ ಸೈನ್ಯದಲ್ಲಿ ದೊಡ್ಡ ಗೊಂದಲ. ರಾಮರಾಯನನ್ನು ಯುದ್ಧಭೂಮಿಯಲ್ಲೇ ಸೆರೆಹಿಡಿದು ಶಿರಚ್ಛೇದ ಮಾಡಲಾಯಿತು. ಆಮೇಲೆ ಸೇನೆ ಚದರಿಹೋಯಿತು. ಅದಾದ ನಂತರ ಬರೋಬ್ಬರಿ 6 ತಿಂಗಳು ವಿಜಯನಗರದ ಸಂಪೂರ್ಣ ಲೂಟಿ ನಡೆಯಿತು. ಒಂದು ಕಾಲದಲ್ಲಿ ಜಗತ್ತಿನ ಅತಿ ದೊಡ್ಡ ನಗರ ಸಂಪೂರ್ಣವಾಗಿ ಹಾಳಾಗ್ಹೋಯಿತು, ಅವಶೇಷವಾಗಿ ಉಳಿತು. ಇದು ಒಂದು ಸಾಮ್ರಾಜ್ಯದ ರಾಜಕೀಯ ಅಂತ್ಯ, ಒಂದು ಧರ್ಮದ ಅಂತ್ಯವಂತೂ ಅಲ್ಲವೇ ಅಲ್ಲ. ಹಾಗಿದ್ರೆ ಹಳೆ ಕತೆಗೂ ಹೊಸ ನೋಟಕ್ಕೂ ಇರೋ ವ್ಯತ್ಯಾಸ ಇದೆ. ಇದೊಂದು ರಾಜಕೀಯ ಸಂಘರ್ಷ. ಒಂದು ಯುದ್ಧನ ಕತೆ ಹೇಗೆಲ್ಲ ಬದಲಾಗ್ಬೋದು ಅಲ್ವಾ? ಇತಿಹಾಸ ಯಾವಾಗಲೂ ನಾವು ಅಂದುಕೊಂಡಷ್ಟು ಸರಳವಾಗಿರಲ್ಲ.